ಈಗೊಂದು ಮ್ಯಾಜಿಕ್ ಬಗ್ಗೆ ಯೋಚಿಸೋಣ. ಆ ಬೆಳ್ಗೆ ತಿನ್ನುವ ಗರಿಗರಿಯಾದ ಮಸಾಲೆ ದೋಸೆ ಅಥವಾ ಆಟವಾಡುವ ಕ್ರಿಕೆಟ್ ಬ್ಯಾಟ್ ಎಲ್ಲಿಂದ ಬರುತ್ತೆ? ಇದು ಆಕಾಶದಿಂದ ಸೀದಾ ಕೆಳಗೆ ಬೀಳಲ್ಲ ತಾನೇ? ಹಾ, ಖಂಡಿತ ಬೀಳಲ್ಲ. ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಒಂದು ಅದ್ಭುತವಾದ ಪ್ರಕ್ರಿಯೆ ಇರುತ್ತೆ. ಈ ಪ್ರಕ್ರಿಯೆಯನ್ನೇ ಪ್ರೊಡಕ್ಷನ್ ಅಂತ ಕರೆಯೋದು. ಹೌದು. ವಸ್ತುಗಳು ಹೇಗೆ ತಯಾರಾಗ್ತವೆ ಮತ್ತೆ ಅದರ ಹಿಂದೆ ಯಾರ್ಯಾರ ಶ್ರಮ ಇದೆ ಅನ್ನೋದರ ಬಗ್ಗೆ ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನೋಡೋಣ. ಕರೆಕ್ಟ್. ನಮ್ಮ ಮಾಹಿತಿಗಳ ಪ್ರಕಾರ ಈ ಪ್ರೊಡಕ್ಷನ್ನಲ್ಲಿ ಗುಡ್ಸ್ ಮತ್ತು ಸರ್ವಿಸಸ್ ಅಂತ ಎರಡು ಮುಖ್ಯ ವಿಭಾಗಗಳಿವೆ. ಓಕೆ, ಅಂದ್ರೆ ಈ ಗುಡ್ಸ್ ಅಂದ್ರೆ ಕ್ರಿಕೆಟ್ ಬ್ಯಾಟ್, ಚಾಕ್ಲೇಟ್ ಅಥವಾ ಆಟಿಕೆಗಳ ತರ, ನಾವು ಕೈಯಿಂದ ಮುಟ್ಟಬಹುದಾದ ವಸ್ತುಗಳು ಅಲ್ವಾ? ಹೌದು ಹೌದು. ಆದ್ರೆ ಸರ್ವಿಸಸ್ ಅಂದ್ರೆ ಬೇರೆಯವರು ನಮ್ಗಾಗಿ ಮಾಡುವ ಕೆಲ್ಸ. ಈಗ ಉದಾಹರಣೆಗೆ ಕೂದ್ಲು ಕತ್ತರಿಸುವ ಬಾರ್ಬರ್ ಕೆಲ್ಸ ಅಥವಾ ಸ್ಕೂಲ್ನಲ್ಲಿ ಟೀಚರ್ ಪಾಠ ಮಾಡೋದು, ಇದು ಕೂಡ ಸರ್ವಿಸಸ್ ತಾನೆ? ಎಕ್ಸಾಕ್ಟ್ಲಿ. ಇವರು ಯಾವುದೇ ಹೊಸ ವಸ್ತುವನ್ನು ನಮ್ಮ ಕೈಗೆ ಕೊಡೋದಿಲ್ಲ, ಆದ್ರೆ ಅವರ ಶ್ರಮದಿಂದ ನಮ್ಗೆ ನೇರವಾದ ಉಪಯೋಗ ಆಗುತ್ತೆ. ಇವೆರಡನ್ನೂ ಒಟ್ಟಾಗಿ ಎಕನಾಮಿಕ್ ಆಕ್ಟಿವಿಟೀಸ್ ಅಂತಾರೆ. ಓಹೋ, ಇದ್ರಿಂದಲೇ ದೇಶ ಬೆಳೆಯುವುದು ಅಂತಾಯ್ತು. ಈಗ ಒಂದು ಮಸಾಲೆ ದೋಸೆ ಹೋಟೆಲ್ ಶುರು ಮಾಡಬೇಕು ಅಂದ್ರೆ ಏನೇನು ಬೇಕು ಅಂತ ಯೋಚಿಸಿದರೆ ಆ ಅರ್ಥಶಾಸ್ತ್ರದಲ್ಲಿ ಇವುಗಳನ್ನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರೀತಾರೆ ಅಂತ ಗೊತ್ತಾಗುತ್ತೆ. ಅದೇ ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡಲು 4 ಸೂಪರ್ ಇಂಗ್ರೀಡಿಯೆಂಟ್ಸ್ ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬೇಕೇ ಬೇಕು. ಮೊದಲನೇದು ಜಾಗ, ಅದನ್ನೇ ಲ್ಯಾಂಡ್ ಅನ್ನೋದು. ದೋಸೆ ಕ್ಯಾಂಪ್ ಕಟ್ಟಲು ಜಾಗ ಬೇಕೇ ಬೇಕು. ಆದ್ರೆ ಲ್ಯಾಂಡ್ ಅಂದ್ರೆ ಬರೀ ಮಣ್ಣು ಅಥವಾ ಆ ಬಿಲ್ಡಿಂಗ್ ಕಟ್ಟುವ ಜಾಗ ಮಾತ್ರನಾ? ಅಲ್ಲ. ದೋಸೆ ಮಾಡಲು ಬೇಕಾದ ನೀರು ಅಥವಾ ಅಕ್ಕಿ ಬೆಳೆಯಲು ಬೇಕಾದ ಸೂರ್ಯನ ಬೆಳಕು, ಇದೆಲ್ಲವೂ ಪ್ರಕೃತಿ ಕೊಡುವ ಲ್ಯಾಂಡ್ನ ಭಾಗವೇ ಆಗಿರುತ್ತೆ. ರೈಟ್. ಆಮೇಲೆ ಆ ದೋಸೆ ಮಾಡಲು ಅಡುಗೆಯವರು ಬೇಕು, ಅದಕ್ಕೆ ಲೇಬರ್ ಅಂತಾರೆ. ಆದ್ರೆ ಲೇಬರ್ ಅಂದ್ರೆ ಕೇವಲ ಮೂಟೆ ಹೊರುವ, ಬೆವರು ಸುರಿಸುವ ಫಿಸಿಕಲ್ ಕೆಲಸ ಮಾತ್ರ ಇರುತ್ತಾ? ಖಂಡಿತ ಇಲ್ಲ. ಮೆದುಳಿನಿಂದ ಮಾಡುವ ಮೆಂಟಲ್ ಕೆಲಸವೂ ಲೇಬರ್ ಅಂತಾನೆ ಅನ್ಸ್ಕೊಳುತ್ತೆ. ಅಂದ್ರೆ ಹೋಟೆಲ್ ಕ್ಯಾಶ್ ಕೌಂಟರ್ನಲ್ಲಿ ಕುಳಿತು ಬಿಲ್ ಮಾಡುವವರ ಕೆಲಸ ಏನು? ಅದು ಕೂಡ ಲೇಬರ್ ತಾನೇ? ಹೌದು. ಬಿಲ್ ಮಾಡುವವರ ಲೆಕ್ಕಾಚಾರ ಅಥವಾ ಕಂಪ್ಯೂಟರ್ ಮುಂದೆ ಕುಳಿತು ಮಾಡುವ ಪ್ರೋಗ್ರಾಮರ್ ಕೆಲಸ ಕೂಡ ಶ್ರಮವೇ. ಯಂತ್ರಗಳಿಗೆ ಏನು ಮಾಡಬೇಕು ಅಂತ ಹೇಳಿಕೊಡಲು ಕೂಡ ಮನುಷ್ಯರ ಆಲೋಚನೆ ಬೇಕೇ ಬೇಕು. ನಿಜ. ಮತ್ತೆ ದೋಸೆ ಮಾಡಲು ದೊಡ್ಡ ಕಾವಲಿ, ಗ್ಯಾಸ್ ಸ್ಟವ್, ಆಮೇಲೆ ಚಟ್ನಿ ರುಬ್ಬಲು ಮಿಕ್ಸಿ, ಇವೆಲ್ಲ ಬೇಕಲ್ವಾ? ಇದನ್ನೂ ಕ್ಯಾಪಿಟಲ್ ಅಂತ ಕರಿಬೋದಾ? ಕರೆಕ್ಟ್. ಮನುಷ್ಯರ ಕೆಲಸವನ್ನು ಸುಲಭ ಮಾಡಲು ಈ ಕ್ಯಾಪಿಟಲ್ ತುಂಬಾ ಮುಖ್ಯ. ಅಂದ್ರೆ ಕ್ಯಾಪಿಟಲ್ ಅಂದ್ರೆ ಬರೀ ಬ್ಯಾಂಕ್ ಬ್ಯಾಲೆನ್ಸ್, ಹಣ ಮಾತ್ರನಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಬರೀ ಹಣ ಮಾತ್ರ ಅಲ್ಲ. ಇದರಲ್ಲಿ 2 ವಿಧ ಇದೆ. ಹಣವನ್ನು ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತಾರೆ. ಬ್ಯಾಂಕ್ನಿಂದ ಲೋನ್ ತಗೊಂಡು ಹೋಟೆಲ್ ಶುರು ಮಾಡಬಹುದು. ಓಕೆ. ಹಾಗಾದ್ರೆ ಮಿಕ್ಸಿ, ಸ್ಟವ್ ಇವೆಲ್ಲ ಏನು? ಆ ಹಣದಿಂದ ಕೊಳ್ಳುವ ಮಿಕ್ಸಿ, ಸ್ಟವ್, ಬಿಲ್ಡಿಂಗ್, ಇವುಗಳನ್ನು ಫಿಸಿಕಲ್ ಕ್ಯಾಪಿಟಲ್ ಅಂತಾರೆ. ಓಹೋ, ಅಂದ್ರೆ ಕಲ್ಲಿನಲ್ಲಿ ಕೈಯಿಂದ ಚಟ್ನಿ ರುಬ್ಬೋ ಬದಲು ಮಿಕ್ಸಿ ಬಳಸಿದ್ರೆ ಕೆಲ್ಸ ಬೇಗ ಆಗುತ್ತೆ ಅಲ್ವಾ? ಶ್ರಮ ಕಡಿಮೆ ಆಗುತ್ತೆ. ಎಕ್ಸಾಕ್ಟ್ಲಿ. ಈಗ ನಮ್ಮ ಹತ್ರ ಜಾಗ ಇದೆ, ಕೆಲಸದವರಿದ್ದಾರೆ, ಮಿಕ್ಸಿ, ಸ್ಟವ್ ಕೂಡ ಇದೆ. ಆದ್ರೆ ಇದೆಲ್ಲವನ್ನೂ ಸೇರಿಸಿ ನಾನು ಹೊಸ ಬಗೆಯ ಚೀಸ್ ದೋಸೆ ಮಾರ್ತೀನಿ ಅಂತ ಯೋಚನೆ ಮಾಡುವ ಒಬ್ಬ ಲೀಡರ್ ಬೇಕಲ್ಲ? ಆ ಲೀಡರ್ ಹೆಸರೇ ಎಂಟ್ರಪ್ರೆನ್ಯೂರ್. ಅವರು ಎಂಟ್ರಪ್ರೆನ್ಯೂರ್ಶಿಪ್ ಮೂಲಕ ಹೊಸ ಐಡಿಯಾಗಳನ್ನ ತರ್ತಾರೆ. ಅಂದ್ರೆ ಈ ಎಂಟರ್ಪ್ರೆನ್ಯೂರ್ಶಿಪ್ ಅನ್ನೋದು ಒಂದು ಹಡಗಿನ ಕ್ಯಾಪ್ಟನ್ ಇದ್ದ ಹಾಗೆ. ತಾನೇ ರಿಸ್ಕ್ ತೆಗೆದುಕೊಂಡು ಉಳಿದ 3 ಅಂಶಗಳನ್ನು ಒಟ್ಟುಗೂಡಿಸಿ ಇನೋವೇಷನ್ ಮಾಡ್ತಾರೆ. ಹೌದು. ಈ 4 ಅಂಶಗಳನ್ನು ಅಂದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಎಂಟರ್ಪ್ರೆನ್ಯೂರ್ಶಿಪ್ಗಳನ್ನು ಸ್ವಲ್ಪವೂ ವೇಸ್ಟ್ ಮಾಡದೆ ಬಳಸಿದ್ರೆ ಏನಾಗುತ್ತೆ? ಬಹಳ ವೇಗವಾಗಿ ಬಳಸಿದರೆ ಆ ಹೋಟೆಲ್ನ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ಅಂತ ಅರ್ಥ. ಕಡಿಮೆ ಸಮಯದಲ್ಲಿ ರುಚಿಯಾದ ದೋಸೆ ತಯಾರಾಗುತ್ತೆ. ಕರೆಕ್ಟ್. ಈ 4 ಅಂಶಗಳು ಒಂದು ಟೇಬಲ್ನ 4 ಕಾಲುಗಳಿದ್ದ ಹಾಗೆ. ಒಂದು ಕಾಲಿಲ್ಲದಿದ್ದರೂ ಟೇಬಲ್ ಬಿದ್ದೋಗುತ್ತೆ. ನಿಜ. ಜಾಗ, ದುಡ್ಡು, ಕೆಲ್ಸದವ್ರು ಇದ್ರೂ ಹೊಸ ಐಡಿಯಾ ಮಾಡುವ ಕ್ಯಾಪ್ಟನ್ ಇಲ್ಲದಿದ್ದರೆ ಬಿಸ್ನೆಸ್ ನಡೆಯಲ್ಲ. ಹೌದು. ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಈ 4 ಅಂಶಗಳ ಒಗ್ಗಟ್ಟಿನ ಕೆಲಸ ಇದ್ದೇ ಇರುತ್ತೆ. ಯಾವುದೊಂದು ಇನ್ನೊಂದಕ್ಕಿಂತ ಕಡಿಮೆ ಇಲ್ಲ. ಆಟಿಕೆಗಳ ಫ್ಯಾಕ್ಟರಿಯಲ್ಲಿ ನಡೆಯುವ ಈ ಪ್ರೊಡಕ್ಷನ್ ಮತ್ತು ಇನ್ನೋವೇಷನ್ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಲೇಬೇಕಾದ ವಿಷಯ. ಕೊನೆಯದಾಗಿ ಒಂದು ಸಣ್ಣ ಯೋಚನೆ. ಹೊಸದಾಗಿ ಯಾವುದಾದ್ರೂ ಆಟಿಕೆ ತಯಾರು ಮಾಡುವ ಬಿಸ್ನೆಸ್ ಶುರು ಮಾಡಿದ್ರೆ ಅದರಲ್ಲಿ ಯಾವ ತರಹದ ಇನ್ನೋವೇಷನ್ ಇರಬಹುದು? ಇದರ ಬಗ್ಗೆ ಯೋಚಿಸ್ತಾ ಇರೋಣ.